ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೂ ಧ್ಯಾನ ಬಂಧುಗಳಿಗೂ PMC ಕನ್ನಡ ವಾಹಿನಿಯಲ್ಲಿ ಪ್ರಸ್ತುತವಾಗ್ತಾ ಇರೋ ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ, ಮಹಾವತಾರ್ ಬಾಬಾಜಿ, ಇನ್ನೂ ಅನೇಕ ಗುರುಗಳಿಗೆ ನನ್ನ ಶತಕೋಟಿ ಪ್ರಣಾಮಗಳು. ಇವತ್ತಿನ ಸ್ವಾಧ್ಯಾಯಕ್ಕೆ ಯಶೋಧರೆಯ ಪ್ರಯಾಣಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸಂಘಂ ಶರಣಂ ಗಚ್ಚಾಮಿ. ಯಶೋಧರೆಯ ಬದುಕು, ಯಶೋಧರೆಯ ಕಥೆ. ಬುದ್ಧನಾದ ನಂತರ ಆತನ ಮಡದಿ ಏನಾದ್ಲು ಎನ್ನುವ ಈ ಕಥೆ. ಇದು ಫಿಕ್ಷನ್ ಅಥವಾ ಒಂದು ಎಲ್ಲವನ್ನು ಹೀಗಿರಬಹುದೇನೋ ಅನ್ನೋ ಒಂದು ಸೃಷ್ಟಿಸಿ ಮಾಡಿಕೊಂಡಂತಹ ಕಥೆ ಅಂತ ನಮ್ಮ ಬರಹಗಾರರು ಹೇಳ್ತಾರೆ. ಆದರೆ ನನಗೆ ಈ ಪುಸ್ತಕವನ್ನು ಓದ್ತಾ ಬಹುಶಃ ಇದು ಊಹಿಸಿ ಬರೆದದ್ದಲ್ಲ, ಇದೇ ಕಥೆ ಇರಬಹುದೇನೋ, ಅವಳ ಬದುಕು ಹೀಗೆ ನಡೆದಿರಬಹುದೇನೋ ಅಂತ ದಿನದಿಂದ ದಿನಕ್ಕೆ ಪ್ರಬಲವಾಗಿ ಅನಿಸೋದಕ್ಕೆ ಶುರುವಾಗಿದೆ. ಇನ್ನು ನಮ್ಮ ಕಥೆಯಲ್ಲಿ ಮುಂದುವರಿಸೋಣ ಬನ್ನಿ. ಏನಾಯಿತು ಹೇಳಿ? ರಾಹುಲ ತಾಯಿಯನ್ನು ತೊರೆದು, ಆಸ್ಥಾನದ ಬದುಕನ್ನು ತೊರೆದು, ರಾಜವಂಶದ ಎಲ್ಲ ಸೌಕರ್ಯಗಳು, ಎಲ್ಲ ಸುಖಗಳನ್ನು ತೊರೆದು ತನ್ನ ತಂದೆಯ ಹಿಂದೆ, ಅಂದರೆ ಬುದ್ಧನ ಹಿಂದೆ, ಆತನು ಕೊಟ್ಟಿರುವ ಭಿಕ್ಷಾ ಪಾತ್ರೆ, ತನ್ನ ವಾರಸತ್ವದೊಂದಿಗೆ ಅವನ ಹಿಂದೆ ನಡೆದು ಹೋದನು. ಈ ತಾಯಿ ಕಂಗಾಲಾಗಿ ಕೂತ್ಬಿಟ್ಲು. ನಾನು ಹೋದ ಸಂಚಿಕೆಯಲ್ಲೇ ಹೇಳಿದೆ ನಿಮಗೆ, ಬುದ್ಧ ಬಿಟ್ಟು ಹೋದಾಗ, ಅಂದರೆ ಸಿದ್ಧಾರ್ಥ ಬಿಟ್ಟು ಹೋದಾಗ ಆಕೆಯ ಬದುಕು ಎಷ್ಟು ಕಂಗಾಲಾಗಿತ್ತೋ ಅದೇ ಒಂದು ಕಂಗಾಲ ಪರಿಸ್ಥಿತಿಗೆ ನಮ್ಮ ಯಶೋಧರೆ ಈಗ ಬಂದ್ಬಿಟ್ಟಿದ್ದಾಳೆ. ಏಕೆಂದರೆ ಬದುಕುತ್ತಿದ್ದ ಉದ್ದೇಶವೇ ಹಸುಗೂಸಿಗಾಗಿ, ತಾನು ಹೆತ್ತ ಮಗುವಿಗಾಗೇ ಇದೇ ನನ್ನ ಬದುಕು ಎಂದು ಬದುಕುತ್ತಿದ್ದ ಆ ತಾಯಿಗೆ ಮತ್ತೆ ಆ ಕೂಸು ತಂದೆಯ ಹಿಂದೆ ಹೊರಟೋದ್ನಲ್ಲ, ಕಾಷಾಯ ವಸ್ತ್ರ ಧರಿಸಿ ಸನ್ಯಾಸಿಯಾಗಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಹೊರಟೋದ್ನಲ್ಲ ಅಂತ ನೋಡಿದಾಗ ಆಕೆಯ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ. ಮತ್ತೆ ಬುದ್ಧನೊಡನೆ ಆಕೆಗೆ ಸಿಟ್ಟು, ಕೋಪ, ಆಕ್ರಂದನ. ಇನ್ಯಾರಿಗಾಗಿ ಬದುಕಬೇಕು ನಾನು, ಇನ್ನೇನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆ. ಮತ್ತೆ ಬದುಕು ಎಂಥ ಒಂದು ಪರಿಸ್ಥಿತಿಗೆ ಬಂದಿದೆ ಅಂದರೆ, ಇನ್ನು ಬದುಕುವುದು ಹೇಗೆ ಅನ್ನೋ ಒಂದು ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ನಮ್ಮ ಯಶೋಧರೆ. ಈಗೇನಾಗಿದೆ, ಅವಳ ಈ ಪರಿಸ್ಥಿತಿಗೆ ಆಕೆಗೆ ಬುದ್ಧನ ಒಂದು ಮಾತುಗಳಾಗಿರ್ಬೋದು, ಬುದ್ಧನ ಒಂದು ತತ್ವಗಳಾಗಿರ್ಬೋದು, ಎಲ್ಲದರ ಮೇಲೂ ಒಂದು ವಿರೋಧಾಭಾವ. ಆಕೆಗೇನೂ ಪಾಲಿಸೋದಕ್ಕೆ ಇಷ್ಟ ಇಲ್ಲ. ಈಗಾಗಲೇ ಬುದ್ಧನೊಂದಿಗೆ ಭೇಟಿಯಾಗಿ ಆತನು ಮಾಡ್ತಾ ಇರೋದೆಲ್ಲ ತಿಳ್ಕೊಂಡು, ತಾನು ಅಥವಾ ಭೇಟಿಯಾಗಿ ಮುಂಚೆನೇ ಚೆನ್ನನಿಂದ ತಿಳ್ಕೊಂಡು ಅವರ ಸಮುದಾಯದಲ್ಲಿ, ಅವರ ವೃತ್ತದಲ್ಲಿ ಅದನ್ನೆಲ್ಲ ಪಾಲಿಸೋದಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ. ಆದರೆ ಈಗ ಮಗ ಸಹ, ಅಂದರೆ ಎಲ್ಲೋ ಒಂದು ಕಡೆ ಆಕೆಗೆ ಬುದ್ಧನೇ ಇದಕ್ಕೆ ಕಾರಣ, ಅಂದರೆ ಗಂಡನನ್ನೇ ದೂಷಿಸಬೇಕು ಅನ್ನೋ ಒಂದು ಏನಂತಾರೆ ಮುಕ್ತವಾದ, ಅಂದರೆ ಓಪನ್ ಆಗಿ ಆಕೆಗೆ ಅದು ಮನಸ್ಸಿಗೆ ಬರ್ತಾ ಇಲ್ಲ. ಅಂದರೆ ಹಿಂಸೆ ಆಕೆಗೆ. ಬುದ್ಧ ಕಾರಣ, ಆದರೆ ಬುದ್ಧನ ಮೇಲೆ ದೂಷಿಸೋಕೆ ಇಷ್ಟ ಇಲ್ಲ, ಆದರೆ ಬುದ್ಧನೇ ಕಾರಣ ಅನ್ನೋ ಒಂದು ಏನಂತಾರೆ ದ್ವಂದ್ವ ಆಕೆಗೆ. ಎಲ್ಲವೂ ಒಂಥರ ತಳಮಳ ಆಗೋಗಿದೆ. ಯಾಕೆ ಈ ಥರ ಆಯಿತು? ಮಗ ಬಿಟ್ಟು ಹೋದ, ಗಂಡ ಏನೋ ಬಿಟ್ಟು ಹೋದ, ಸರಿ ಅದನ್ನು ಸಹಿಸ್ಕೊಂಡ್ಲು, ಆದರೆ ಮಗನೂ ಬಿಟ್ಟು ಹೋದ್ನಲ್ಲ. ಯಾರಿಗಾಗಿ ಬದುಕುತ್ತಿದ್ಲ ಆ ಆಶ್ರಯ ಇಲ್ಲದೆ ಹೋಯ್ತಲ್ಲ, ಈಗ ಆ ಒಂದು ಚೇತನವೇ ಇಲ್ಲದೆ ಹೋಯಿತು. ಸಿಟ್ಟು ಗಂಡನ ಮೇಲೆ, ತಾನು ಮಾಡಿದ್ದಲ್ಲದೆ ತನ್ನ ಮಗನನ್ನು ಕರ್ಕೊಂಡು ಹೋದ್ನಲ್ಲ ಅನ್ನೋ ಒಂದು ಸಿಟ್ಟಿಗೇನಾಯಿತು, ಆ ಬುದ್ಧನು ಹೇಳ್ಕೊಟ್ಟಂಥ ಸೂತ್ರಗಳು, ತತ್ವಗಳು ಯಾವುದನ್ನು ಪಾಲಿಸೋದಕ್ಕೆ ಆಕೆ ಇಷ್ಟಪಡ್ತಾ ಇರಲಿಲ್ಲ. ತಾನಾಯಿತು, ತನ್ನ ಬದುಕಾಯಿತು ಅನ್ನೋ ರೀತಿ ಬದುಕ್ತಾ ಇದ್ಲು. ಸರಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಘಟ್ಟದಲ್ಲಿ ಮತ್ತು ಆವಾಗ ಎಲ್ಲ ಕಡೆ ಬೌದ್ಧ ಧರ್ಮದ ಪ್ರಚಾರ, ಬುದ್ಧನ ಸೂತ್ರಗಳು ಎಲ್ಲವೂ ಎಲ್ಲ ಕಡೆ ಹರಡ್ತಾ ಹೊರತು ಇನ್ನು ಏನು ಮಾಡಬೇಕು? ರಾಹುಲ ಸಹ ಹೊರಟು ಹೋದ. ಪ್ರಜಾಪತಿ ಮಾತೆ ಏನು ಮಾಡಿದ್ರು? ಇನ್ನು
ತಾನು ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಆತನ ಹಿಂದೆ ಹೊರಟು ಹೋಗ್ತೀನಿ ಅಂತ ಹೇಳಿ ಅನೇಕ ಬಾರಿ ಚೆನ್ನನೊಂದಿಗೆ ಆನಂದನಿಗೆ ವಿಷಯವನ್ನು ತಿಳಿಸಿದ್ದಾರೆ. ತಾವು ಕೂಡ ಬೌದ್ಧ ಧರ್ಮಕ್ಕೆ ಬರಬೇಕು, ಅವನ ಹಿಂದೆ ತಾವು ಬರಬೇಕು ಅಂತ ಆ ಸಹಚರರೊಂದಿಗೆ ನಾವು ಬರ್ತೇವೆ ಅಂತ ಕಳಿಸಿದ್ರು. 2-3 ಬಾರಿ ಆದರೂ ಬುದ್ಧ ಇದು ಸ್ತ್ರೀಯರು ಇರುವಂಥ ಜಾಗವಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ವಾಪಸ್ ಕಳಿಸ್ತಾನೆ. ಆಗ ಹೇಗೆ, ಏಕೆಂದರೆ ಇನ್ನು ಯಾವ ರೀತಿ ಹೊಲಿಸ್ಕೋಬೇಕು ಅಂತ ತಿಳಿದಿರಾ, ಪ್ರಜಾಪತಿ ಮಾತೆ ಏನು ಮಾಡ್ತಾರೆ, ಎಲ್ಲ ಆಸ್ಥಾನದ ಎಲ್ಲ ರೇಷ್ಮೆ ಬಟ್ಟೆಗಳನ್ನೆಲ್ಲ ತೊರೆದು ಕಾಷಾಯ ವಸ್ತ್ರವನ್ನು ಧರಿಸಿ ಮಹಿಳೆಯರೆಲ್ಲ ಒಬ್ರಿಗೊಬ್ಬರು ಕೇಶಮುಂಡನ ಮಾಡಿ ಒಬ್ರಿಗೆ ಇನ್ನೊಬ್ರಿಗೆ ಮಾಡ್ತಾ ಹೋಗಿ ಎಲ್ಲರೂ ಕೇಶಮುಂಡನ ಮಾಡ್ಕೊಂಬಿಟ್ಟಿದ್ದಾರೆ, ತಲೆ ಬೋರ್ಡ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲರೂ. ಕಾಷಾಯ ಬೌದ್ಧ ಧರ್ಮಿಗಳ ವಸ್ತ್ರ ಇರುತ್ತಲ್ಲ ಅದನ್ನು ಧರಿಸಿ ಕಾಲಿಗೆ ಪಾದರಕ್ಷೆಗಳೂ ಇಲ್ಲದಿರ ಅಷ್ಟು ದೂರ ಅವರೆಲ್ಲೋ ಒಂದು ಕಡೆ ಬಿಡಾರ ಹೂಡಿರ್ತಾರೆ ಆಶ್ರಮ ಕಟ್ಕೊಂಡು ಒಂದು ಸ್ಥಾನದಲ್ಲಿ, ಅಲ್ಲಿಗೆ ತಾವೂ ಸಹ ಬರಿಗಾಲಿನಲ್ಲಿ ನಡೆದು ಹೋಗ್ತಾರೆ. ಯಾರು ಎಷ್ಟು ಹೇಳಿದ್ರು ಕೇಳಿದ್ರೆ ಇಡೀ ಊರೇ ಕಪಿಲವಸ್ತು ಊರೇ ಬಂದ್ಬಿಟ್ಟಿದೆ ಇವ್ರನ್ನೆಲ್ಲ ನೋಡೋದಕ್ಕೆ. ಎಲ್ಲ ಮಹಿಳೆಯರು, ರಾಜಸ್ಥಾನದ ಮಹಿಳೆಯರು ಅಷ್ಟೇ ಅಲ್ಲ, ಎಲ್ಲ ಊರಲ್ಲಿರುವ ಎಲ್ಲ ಮಹಿಳೆಯರು, ಅಂದರೆ ಎಷ್ಟೋ ಜನಕ್ಕೆ ಗಂಡ ಎಲ್ಲೋ ತೊರೆದು ಹೋಗಿರ್ತಾನೆ, ಅಥವಾ ಮಕ್ಕಳು ವಯಸ್ಸಾಗಿರುತ್ತೆ, ಮಕ್ಕಳು ಬಿಟ್ಟಿರ್ತಾರೆ, ನೋಡ್ಕೋತಾ ಇರೋದಿಲ್ಲ, ಇನ್ನೇನೋ ಅನ್ಯಾಯ ಆಗಿರುತ್ತೆ, ಅಥವಾ ವಿಕಲಾಂಗರಿರ್ತಾರೆ ಮಹಿಳೆಯರು, ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಈ ರೀತಿ ಎಲ್ಲ ಮಹಿಳೆಯರು ಸಹ ಬಹಳ ನೊಂದಿರೋ ಮಹಿಳೆಯರು. ಇದು ಒಂದು ಸ್ವಾತಂತ್ರ್ಯ ಸಿಕ್ತು ನಮಗೆ, ಈ ಸಂಸಾರ ಬದುಕಿಂದ ಸ್ವಾತಂತ್ರ್ಯ ಸಿಕ್ತು, ಇದು ಯಾವುದೋ ಬೇಡ ಬಿಡುಗಡೆ ಸಿಕ್ತು ಅಂತ ಎಲ್ಲರೂ ಏನು ಮಾಡ್ತಾರೆ, ಬೌದ್ಧ ಧರ್ಮಗಳಾಗಿ ಕಾಷಾಯ ವಸ್ತ್ರವನ್ನು ಧರಿಸಿ ಕೇಶಮುಂಡನ ಮಾಡಿಕೊಂಡು ಪಾದರಕ್ಷೆ ಇಲ್ಲದಿರ ಎಲ್ಲರೂ ಬುದ್ಧನಿರುವ ಸ್ಥಳಕ್ಕೆ ನಡೆದು ಹೋಗ್ತಾರೆ. ಅದೆಷ್ಟೋ ದಿನ ನಡೆದು ಬರ್ತಾರೆ, ಹೊಟ್ಟೆಗೆ ಅನ್ನವೂ ಇಲ್ಲದಿರ ಬಹಳ ಸುಸ್ತಾಗಿ ಬಂದು ಅವನ ಆಶ್ರಮದ ಬಾಗಿಲಿಗೆ ಬಂದು ನಿಲ್ತಾರೆ. ಆನಂದ ಎಲ್ಲರನ್ನು ನೋಡಿ ದಿಗ್ಭ್ರಮೆ ಆಗ್ತಾನೆ. ಅರೆ ಇದೇನಿದು, ತಂಡವಾಗಿ ಮಹಿಳೆಯರೆಲ್ಲ ನಮ್ಮ ಇದಕ್ಕೆ ಬಂದುಬಿಟ್ಟಿದಾರಲ್ಲ ಅಂತ. ಮತ್ತೆ ಹೋಗಿ ಕೇಳ್ತಾನೆ ಬುದ್ಧ, ಆನಂದ ಬುದ್ಧನ ಹತ್ರ. ಆಗ ಬುದ್ಧ ಮತ್ತೆ ಇಲ್ಲ ಅಂತಾನೆ. ಸಾಧ್ಯವೇ ಇಲ್ಲ, ಮಹಿಳೆಯರು ಇಲ್ಲಿದ್ದರೆ ಬಹಳಷ್ಟು ಸುರಕ್ಷತೆಗೆ ಸಮಸ್ಯೆ ಆಗುತ್ತೆ, ಅವರಿಗೆ ಸುರಕ್ಷತೆ ಕೊಡಬೇಕಾಗುತ್ತೆ, ಅವರನ್ನು ನೋಡ್ಕೋಬೇಕಾಗತ್ತೆ, ನಾವು ಅದೆಲ್ಲ ಮಾಡೋದಕ್ಕಾಗಲ್ಲ, ದಯವಿಟ್ಟು ಇಲ್ಲಿ ಮಹಿಳೆಯರಿಗೆ ಸ್ಥಾನವಿಲ್ಲ ಅಂತ ಕಳಿಸ್ತಾನೆ. ಆದರೆ ಆನಂದ ಹೇಳ್ತಾನೆ, ಪ್ರಭು ಎಲ್ಲವನ್ನೂ ತೊರೆದು ಕೇಶಮುಂಡನವನ್ನು ಮಾಡಿಸ್ಕೊಂಡು ಕಾಷಾಯ ವಸ್ತ್ರವನ್ನೂ ಧರಿಸಿ ಬಂದು ಬಿಟ್ಟಿದ್ದಾರೆ, ಬಾಗಿಲಲ್ಲಿ ನಿಂತಿದ್ದಾರೆ, ಆಶ್ರಯ ಕೊಡು, ಪ್ರಜಾಪತಿ ಮಾತೆ ಏಕಾಂತವಾಗಿ ಮಾತಾಡಬೇಕು ಅಂತ ನಿಮ್ಮ ಬಳಿ ಬಂದಿದ್ದಾರೆ, ಒಂದು ಅವಕಾಶ ಕೊಡು ಅಂತ ಕೇಳಿದ್ದಾರೆ, ಅವ್ರನ್ನ ನಾವಿನ್ನು ಕಳ್ಸೋಕ್ಕಾಗಲ್ಲ ಅಂತ ಅವರ ಪರ ವಕಾಲತ್ತು ವಹಿಸಿ ಆನಂದ ಮಾತಾಡ್ತಾರೆ. ನೋಡಿ, ಇವೆಲ್ಲ ಆಗಲೂ ಇತ್ತು ಅನ್ನೋದಕ್ಕೆ. ಇನ್ನು ಬುದ್ಧನಂಥ ಗುರು ಹತ್ರನೂ ಒಬ್ಬರು ವಕಾಲತ್ತು ವಹಿಸ್ಬೇಕಲ್ಲ, ಪ್ರಜಾಪತಿ ಮಾತೆ ನೋಡು ಏನಾದರೂ ಮಾಡು, ನಮ್ಮನ್ನು ಇಲ್ಲೇ ಸೇರಿಸು ಅಂತ ಹೇಳಿ ಕಳಿಸಿದ್ರೆ ಆತ ಹೋಗಿ ಅಲ್ಲೇ ವಕಾಲತ್ತು ಮಾಡ್ತಾನೆ. ನೋಡಿ, ಎಷ್ಟೇ ಆದರೂ ಯಾವುದೇ ಕಾಲ ಆದರೂ ಕೆಲವೊಂದು ಸಂದರ್ಭಗಳು, ಕೆಲವೊಂದು ಏನಾದರೆ ಡಿಪ್ಲೊಮೆಸಿ ಅಂತ ನಾವೇನು ಕರಿತೀವಲ್ಲ, ಇವೆಲ್ಲವೂ ಎಲ್ಲ ಕಾಲದಲ್ಲೂ ಇದೆ ಮಾಸ್ಟರ್ಸ್. ಆಗಲೂ ಸಹ ಅದೇ ನಡೆಯುತ್ತೆ, ಇನ್ನು ಬೇರೆ ದಾರಿನೇ ಇಲ್ಲ. ಬಾಗಿಲಿಗೆ ಬಂದವ್ರನ್ನ ಇನ್ನು ಎಲ್ಲವೂ ಬೇಡ, ಎಲ್ಲವನ್ನೂ ತೊರೆದು ಬಂದವ್ರನ್ನ ಕಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆಯಿತು ಅಂತ ಹೇಳಿ, ಆದರೆ ಕೆಲವೊಂದು ಬಂಧನಗಳನ್ನು ನಿಯಮಗಳನ್ನು ಬಹಳನೇ ಇದು ಪಾಲಿಸಲೇಬೇಕು, ಇದು ಬಿಟ್ಟರೆ ಇಲ್ಲಿರೋ ಹಾಗಿಲ್ಲ, ಹೊರಟು ಬಿಡಬೇಕು ಅಂತ ಅಷ್ಟು ಕಟ್ಟುನಿಟ್ಟಾಗಿ ಬುದ್ಧ ಹೇಳ್ತಾನೆ. ಏನು ಬಂಧನಗಳು, ಏನು ನಿಯಮಗಳು? ಪುರುಷರಿಗೆ ಬೇರೆ ಒಂದು ಆಶ್ರಯಧಾಮ, ಮಹಿಳೆಯರಿಗೆ ಬೇರೆ ಒಂದು, ಅಂದರೆ ಇಳ್ಕೊಳ್ಳೋವಂಥ ಜಾಗ, ಬೇಸಿಕಲಿ ಇಳ್ಕೊಳ್ಳೋವಂಥ ಕೊಠಡಿಗಳಾಗ್ಬೋದು, ಅಥವಾ ಆ ಕಾಲದಲ್ಲಿ ಅವ್ರು ಹೆಂಗಿರ್ತಾಯಿದ್ರು ನನ್ನ ಊಹೆಗೂ ಇಲ್ಲ. ಬಹುಶಃ ಗುಹೆಗಳಲ್ಲಿ ಇದ್ದಿರ್ಬೋದೇನೋ, ಅಥವಾ ಬಿದಿರಿನಲ್ಲಿ ಗುಡಿಸಲು ಕಟ್ಕೊಂಡು ಇದ್ದಿರ್ಬೋದು. ಯಾಕೆಂದರೆ ಬಿದಿರಿನ ಗುಡಿಸಲುಗಳ ಬಗ್ಗೆ ಬಹಳಷ್ಟು ಉಲ್ಲೇಖ ಇದೆ ಈ ಪುಸ್ತಕದಲ್ಲಿ, ಹಾಗಾಗಿ ಹಾಗಿದ್ದಿರಬಹುದು ಅಂತ ಕೂಡ ಹೇಳಬಹುದು. ಅಷ್ಟೇ ಅಲ್ಲ, ಎಷ್ಟೋ ಒಂದು ಪುಸ್ತಕಗಳಲ್ಲಿ ಬೌದ್ಧ ಧರ್ಮಿಗಳು ಗುಹೆಗಳಲ್ಲಿ ವಾಸಿಸುತ್ತಿದ್ದರು ಚಳಿಗಾಲದಲ್ಲಿ. ಅಲ್ಲೆಲ್ಲ ಬಹಳ ಉತ್ತರ ದಿಕ್ಕಲ್ವ, ಅಲ್ಲೆಲ್ಲ ಬಹಳ ಚಳಿ ಇರ್ತಿತ್ತು, ಹಿಮ ಬೀಳ್ತಿತ್ತು, ಹಾಗಾಗಿ ಗುಹೆಗಳಲ್ಲಿ ಇದ್ದಿದ್ದು ನಾನು ಕೆಲವೊಂದು ಪುಸ್ತಕಗಳಲ್ಲಿ ಓದಿದ್ದೀನಿ. ಹೇಗೆ ಇದ್ದಿರ್ಬೋದು. ಬಹಳನೇ ಮುಂಜಾಗ್ರತೆಯಿಂದ ಬೇಗ ಮಹಿಳೆಯರೆಲ್ಲರಿಗೂ ಏನೇನು ವ್ಯವಸ್ಥೆಗಳನ್ನು ಬೇಕೋ ಆನಂದ ಮತ್ತು ಬೇರೆ ಭಿಕ್ಷುಗಳೆಲ್ಲ ಅವ್ರಿಗೆ ಮಾಡಿಕೊಟ್ಟು, ಊಟಕ್ಕೆ ಎಲ್ಲದಕ್ಕೂ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಎಲ್ಲ ಮಹಿಳೆಯರು ಇರೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಯಶೋಧರೆ
ಆಕೆಗೆ ಬರೋದಕ್ಕೆ ಇಷ್ಟವಿಲ್ಲ. ಏಕೆಂದರೆ ಹೆಂಗೆ ಅಂದರೆ ಇಷ್ಟವಿದೆ, ಇಷ್ಟವಿಲ್ಲ. ಏಕೆಂದರೆ ಬರಬಹುದಾದರೆ ಮಗನನ್ನು ಹತ್ತಿರದಿಂದ ನೋಡ್ಬೋದು, ಅವನನ್ನು ನೋಡ್ತಾ ದಿನಗಳಿಬೋದು ಅನ್ನೋ ಒಂದು ಆಸೆ. ಆದರೆ ಇನ್ನೊಂದು ಕಡೆ ಆ ಬುದ್ಧನ ಮಾರ್ಗವನ್ನು ಹಿಡಿದು ಅವನು ಹೇಳ್ತಾ ಇರೋ ಸೂತ್ರಗಳನ್ನ ಪಾಲಿಸೋದಕ್ಕೆ ಇಷ್ಟವಿಲ್ಲ. ಏಕೆಂದರೆ ಆತನಿಂದಲೇ ತನಗೆ ಅನ್ಯಾಯ ಆಗಿದ್ದು ಅನ್ನೋದು ಎಲ್ಲೋ ಒಂದು ಆ ಬೇಸರ ಆಕೆಯನ್ನು ಬಿಟ್ಟು ಹೋಗಿಲ್ಲ. ಆ ಬೇಸರ ಏಕೆಂದರೆ ಮಗ ಬಿಟ್ಟು ಹೋದ್ನಲ್ಲ, ಅದಕ್ಕಾಗಿ ಆ ಬೇಸರ, ಅದಕ್ಕಾಗಿ ಆ ಸಿಟ್ಟು, ಆಕ್ರೋಶ, ಆ ಬೇಸರ ಆಕೆಗೆ ಇನ್ನೂ ಬಿಟ್ಟಿಲ್ಲ ಆಕೆನ. ಹಾಗಾಗಿ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ತಳಮಳದಲ್ಲಿರ್ತಾಳೆ. ಆದರೂ ಎಲ್ಲರೊಂದಿಗೆ ಇರಬಹುದಲ್ವಾ ನಾನು, ನನ್ನ ಮಗನನ್ನು ನೋಡಬಹುದಲ್ವಾ ಅನ್ನೋ ಒಂದು ಆಸೆಯಿಂದ ಆಕೆ ಕೂಡ ಬರ್ತಾಳೆ. ಬಂದು ಇಲ್ಲಿ ಎಲ್ಲರೊಳಗೆ ಮತ್ತೆ ಈಗ ನೋಡಿ, ಒಂದು ಗಮನಿಸಬೇಕು, ಬುದ್ಧ ತನ್ನ ಸೂತ್ರಗಳು ತನ್ನ ಒಂದು ತತ್ವಗಳಾದರೆ ಇವರ ಒಂದು ವೃತ್ತದ ಒಂದು ತತ್ವವನ್ನು ಬಿಡಲಿಲ್ಲ. ಇಲ್ಲಿ ಬೌದ್ಧ ಧರ್ಮಿಗಳಾಗಿ ಕಾಷಾಯ ವಸ್ತ್ರವನ್ನು ಧರಿಸ್ಕೊಂಡು ಕೇಶಮುಂಡನ ಮಾಡಿಸ್ಕೊಂಡು ಬಂದು ಇಲ್ಲಿದ್ದರೂ ಬಹಳ ನಿಯಮಿತವಾದಂಥ ಒಂದು ಜೀವನ ಶೈಲಿ. ಆಶ್ರಮದಲ್ಲಿ ಹೇಗಿರ್ಬೇಕು ಹೇಳಿ ಹಾಗೇ ಇರಬೇಕು ಅಂತ ಬುದ್ಧ ಬಹಳ ಕಟ್ಟುನಿಟ್ಟಾಗಿ ಹೇಳಿರ್ತಾನೆ. ಆ ನಿಯಮಿತವಾದಂಥ ಬಹಳ ಹಿತಮಿತವಾದಂಥ ಭೋಜನ, ಸಮಯಕ್ಕೂ ಅವ್ರು ಮಾಡಬೇಕಾದಂಥ ಒಂದು ಧ್ಯಾನಗಳು, ಎಲ್ಲ ಒಂದು ಆಶ್ರಮವಾಸಿಗಳೇನೆಲ್ಲ ಮಾಡ್ತಾರೆ, ಒಂದು ಸಾತ್ವಿಕ ಬದುಕಿನ ಒಂದು ದಾರಿ ಅಥವಾ ತತ್ವಗಳು, ಅದನ್ನೆಲ್ಲ ಪಾಲಿಸ್ಕೊಳ್ತಾ ಇವರೆಲ್ಲರೂ ಇರ್ತಾರೆ. ಎಂತೆಂಥ ಮಹಿಳೆಯರು ಬಂದಿದ್ದರು ಅಂದರೆ, ಬಹಳಷ್ಟು ಜೀವನದಲ್ಲಿ ನೊಂದಿರೋ ಮಹಿಳೆಯರು, ಗಂಡ ಬಿಟ್ಟು ಹೋದಂಥ ಮಹಿಳೆಯರು, ಇನ್ನು ಗಂಡನಿಂದ ಬಹಳ ಪೀಡಿತರಾದಂಥ ಮಹಿಳೆಯರು, ಅಥವಾ ಇನ್ನು ತೀರ ಬಡತನ, ಒಂದು ಹೊತ್ತಿಗೂ ತಿನ್ನೋಕ್ಕಿಲ್ಲದೆ ಇರೋವಂಥ ಮಹಿಳೆಯರು, ಈ ರೀತಿ ಅನೇಕ ಬದುಕಿನ ಹಂತದಲ್ಲಿರುವಂಥ ಮಹಿಳೆಯರು. ಅಂದರೆ ಇಲ್ಲಿ ನಾವು ಏನು ಗಮನಿಸಬೇಕು ಅಂದರೆ, ಒಂದು ಪ್ರಜಾಪತಿ ಮಾತೆ, ಆಕೆ ರಾಜಮಾತೆ, ಯಶೋಧರೆ ರಾಜಕುಮಾರಿ, ಮತ್ತು ಸೇವಕರಿದ್ದಾರೆ. ಅಂದರೆ ರಾಜರಾಗಿರ್ಬೋದು, ಸೇವಕರಾಗಿರ್ಬೋದು, ಅಥವಾ ದುಸ್ಥಿತಿಯಲ್ಲಿರುವಂಥ ಮಹಿಳೆಯರಾಗಿರ್ಬೋದು, ಅಥವಾ ಆತಂಕಕ್ಕೊಳಗೊಂಡಿರುವಂಥ ಸಾಮಾನ್ಯ ಸ್ತ್ರೀ ಆಗಿರ್ಬೋದು, ಯಾರೇ ಆಗಲಿ ಎಲ್ಲರೂ ಸೇರಿ ಬೌದ್ಧ ಧರ್ಮಿಗಳಾಗಿ ಬಂದಾಗ ಇಲ್ಲಿ ಮತ್ತೆ ನಾನು ಉಲ್ಲೇಖಿಸ್ತೀನಿ ಆಧ್ಯಾತ್ಮಿಕ ಮೈತ್ರಿ. ಆ ಆಧ್ಯಾತ್ಮಿಕ ಮೈತ್ರಿ ಅನ್ನೋ ತತ್ವಕ್ಕೆ ಒಡಂಬಟ್ಟು ಎಲ್ಲರೂ ಒಟ್ಟಾಗಿರೋದಕ್ಕೆ ಶುರು ಮಾಡ್ತಾರೆ. ಇಲ್ಲೇನು ರಾಜಮಾತೆ ಅಂತ ಆಕೆಗೆ ಏನೋ ಒಂದು ಬಹಳಷ್ಟು ಒಂದು ಲಕ್ಸುರಿ ಆಗಿ ಇರುವಂಥ ಒಂದು ಕೊಠಡಿ ಆಗಿರ್ಬೋದು, ಇವಾಗ ನಾವು ಹೇಳ್ತೀವಲ್ವ ಕಿಂಗ್ ಸ್ವೀಟು, ಕ್ವೀನ್ ಸ್ವೀಟ್, ಅಥವಾ ಡ್ಯೂಪ್ಲೆಕ್ಸು, ಅಥವಾ ಆರ್ಡಿನರಿ ಡಾರ್ಮಿಟ್ರಿ ರೂಮ್ಸು, ಆ ಥರ ಎಲ್ಲ ಅವಾಗ ಇರಲಿಲ್ಲ. ಎಲ್ಲರೂ ಒಂದೇ ಸಮಾನವಾಗಿ ಎಲ್ಲರನ್ನೂ ಕಾಣ್ತಾಯಿದ್ರು. ಹಾಗಾಗಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಆಧ್ಯಾತ್ಮಿಕ ಮೈತ್ರಿ ಅನ್ನೋ ಒಂದು ತತ್ವಕ್ಕೆ, ಆ ಒಂದು ಸಮೂಹಕ್ಕೆ ತಲೆಬಾಗಿ ಎಲ್ಲರೂ ಜೀವಿಸ್ತಾ ಇದ್ರು. ಎಲ್ಲರೂ ಆ ಬೌದ್ಧ ಧರ್ಮಿಗಳಾಗಿ ಅಲ್ಲಿ ಬದುಕನ್ನು ಆರಂಭಿಸೋದಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಪ್ರಜಾಪತಿ ಮಾತೆ ಬಹಳ ಶಿಸ್ತಿನಿಂದ ಮಗ ಹೇಳಿದ್ದಷ್ಟು ಸೂತ್ರಗಳನ್ನು, ನಿಯಮಗಳನ್ನ ಪಾಲಿಸ್ಕೊಂಡು ಬೌದ್ಧ ಧರ್ಮಿಯಾಗಿ ಜೀವನ ಸಾಗಿಸ್ತಾ ಇದ್ರು. ಇಲ್ಲಿ ಇದೇ ನನ್ನ ಉಳಿದಿರುವ ಬದುಕು, ಹೀಗೆ ನಾನು ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಕೆ ಬಂದಿದ್ರು. ಆದರೆ ಇಲ್ಲಿ ನಾವು ಒಬ್ಬರನ್ನ ಮರಿಬಾರ್ದು, ಯಶೋಧರೆ. ಆಕೆ ಮಗನಿಗೋಸ್ಕರ ಮಾತ್ರ, ಆಗಾಗ ಮಗನ ಒಂದು ದರ್ಶನ ಸಿಗ್ಬೋದು ಅನ್ನೋ ಆಸೆಗೆ ಆಕೆ ಬಂದದ್ದಿಲ್ಲಿ. ಆದರೆ ಬುದ್ಧನ ಒಂದು ತತ್ವಗಳನ್ನ ಪಾಲಿಸ್ಲಿಕ್ಕಾಗ್ದಿರ ಆಕೆ ಏನು ಮಾಡ್ತಾ ಇದ್ಲು, ಇನ್ನು ಏನು ಮಾಡಬೇಕಿಲ್ಲಿ? ಸಮಾಜ ಸೇವೆ. ಹೇಗೆ ಸಮಾಜ ಸೇವೆ ಮಾಡ್ತಾ ಇದ್ಲು? ಸುತ್ತಮುತ್ತಲಿನ ಹಳ್ಳಿಗಳು, ಊರುಗಳಿರ್ತಾವಲ್ವ, ಅವರು ಎಲ್ಲಿ ಬಿಡಾರ ಹೂಡಿರ್ತಾರೋ ಆ ಸುತ್ತಮುತ್ತಲು ಊರುಗಳಿರ್ತವೆ, ಅಲ್ಲಿಗೆಲ್ಲ ಹೋಗಿ ಆಧ್ಯಾತ್ಮದ ಒಂದು ರುಚಿ ತೋರಿಸೋದು. ಅಂದರೆ ಅವ್ರು ಏನು ಒಂದು ವೃತ್ತದಲ್ಲಿ ಕೂತು, ಸಮೂಹದಲ್ಲಿ ಕೂತು ಎಲ್ಲರೂ ಪಾಲಿಸ್ತಾ ಇದ್ರಲ್ವ, ಅವರು ಇಷ್ಟು ವರ್ಷ ತಮ್ಮ ಸುಖ ದುಃಖಗಳನ್ನ ಹೇಳ್ಕೊಳ್ಳೋದು, ಅವ್ರಿಗನ್ಸಿದ್ದನ್ನು, ಭಾವನೆಗಳನ್ನ ಹಂಚ್ಕೊಳ್ಳೋದು ಮಾಡ್ತಿದ್ರಲ್ವ, ಅದೆಲ್ಲವನ್ನೂ ಆಕೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗಿ ಅಲ್ಲಿರುವ ಸ್ತ್ರೀಯರಿಗೆ ಅದನ್ನು ಬೋಧಿಸಿ, ಎಲ್ಲರನ್ನೂ ಒಟ್ಟುಗೂಡಿಸಿ, ಬಂದು ಕೂತ್ಕೊಳ್ಳಿ, ನಮ್ಮ ಜೊತೆ ಸೇರ್ಕೊಳ್ಳಿ, ನಿಮಗನ್ಸಿದ್ದನ್ನು ಹೇಳಿ ಅನ್ನೋದನ್ನು ಆಕೆ ಏನಂತಾರೆ, ಒಂದು ಕಾರ್ಯರೂಪದಲ್ಲಿ ಅಥವಾ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ದಿನ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಎಷ್ಟೇ ಆದರೂ ರಾಜಕುಮಾರಿ ಒಂದು ಏನಂತಾರೆ, ಸಮಾಜವನ್ನು ನೋಡ್ಕೊಳ್ಳೋ ಅಂಥ ಒಂದು ಸ್ಥಾನದಲ್ಲಿದ್ದರಿಂದ ಆಕೆ ಅಲ್ಲಿನ ಮಹಿಳೆಯರಿಗೆ ಏನು ಆಗು ಹೋಗುಗಳು, ಅಥವಾ ಅವರು ಏನು ಕಮ್ಮಿ ಇದೆ, ಅವ್ರಿಗೇನು ಬೇಕು, ಏನು ಬೇಡ, ಅದೆಲ್ಲವನ್ನು ಪೂರೈಸೋದಕ್ಕೆ ಶುರು ಮಾಡಿದ್ಲು. ಮಕ್ಕಳ ಆರೋಗ್ಯಕ್ಕೆ, ಮಹಿಳೆಯರ ಆರೋಗ್ಯಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ, ಮತ್ತು ಸಹಾನುಭೂತಿಯಿಂದ ಒಬ್ಬೊಬ್ಬರನ್ನು ಟೇಕಿಂಗ್ ಕೇರ್ ಅಂತ ಹೇಳ್ತೀವಲ್ಲ, ಪೋಷಣೆ ಮಾಡೋದು, ಒಂದು ತಾಯಿಯಾಗಿ, ಯಾಕೆಂದರೆ ಆಕೆಗೆ ಒಂದು
ಆ ಸ್ಥಾನದಲ್ಲಿದ್ದ ಅಭ್ಯಾಸ ಇದೆ, ಎಲ್ಲರನ್ನೂ ನಿರ್ವಹಿಸಿ ಎಲ್ಲರನ್ನೂ ನೋಡ್ಕೊಳ್ಳೋದು ಒಂದು ಅಭ್ಯಾಸ ಇದೆ ಆಕೆಗೆ. ಹಾಗಾಗಿ ಅದನ್ನೇ ಮಾಡ್ತಾ ಇದ್ಲು. ಯಾಕೆಂದರೆ ಇದನ್ನೆಲ್ಲ ಪ್ರಜಾಪತಿ ಮಾತೆ ಗಮನಿಸ್ತಿದ್ದಾಳೆ. ಯಾಕಂದರೆ ಆಕೆಗೆ ಗೊತ್ತಾಗ್ತಾ ಇದೆ, ಈಕೆಗೆ ಇಲ್ಲಿ ಇರುವುದು ಮಗನಿಗೋಸ್ಕರ ಇದ್ದರೂ ಈ ಬುದ್ಧನು ಹೇಳ್ತಾ ಇರೋದು ಪಾಲಿಸ್ಲಿಕ್ಕೆ ಈಕೆಗೆ ಇಷ್ಟವಿಲ್ಲ, ಆದರೂ ಈಕೆ ಮಗನಿಗೋಸ್ಕರ ಇದ್ದಾಳೆ. ಇದಕ್ಕೇನಾದರೂ ಒಂದು ಸರಿಪಡಿಸ್ಬೇಕು. ಯಾಕೆ ಸರಿಪಡಿಸ್ಬೇಕು? ಆಕೆ ತನ್ನ ಬದುಕು, ಈಕೆ ತನ್ನ ಬದುಕು ಅಂತ ಬಿಟ್ಟು ಬಿಡ್ಬೋದಾಗಿತ್ತಲ್ವಾ? ಯಾಕೆ ಸರಿಪಡಿಸ್ಬೇಕು? ಅಂದರೆ ಇಲ್ಲಿ ಸೊಸೆ ಅಥವಾ ಮಗಳ ಥರ ಅದೆಲ್ಲ ಅಲ್ಲ. ಇಲ್ಲಿ ಅವರು ಆಧ್ಯಾತ್ಮ ದೃಷ್ಟಿಕೋನದಿಂದ ನೋಡ್ತಾ ಇದ್ರು. ಏನು ಇವಾಗ ಇವತ್ತಿನ ಪರಿಸ್ಥಿತಿನೇ ತಗೊಂಡ್ರೆ, ಒಂದು ಸಂಸಾರದಲ್ಲಿ ಒಂದು 4 ಜನ ಇರುವಂಥ ಸಂಸಾರದಲ್ಲಿ, ಕುಟುಂಬದಲ್ಲಿ ಒಬ್ಬರಿಗೇನಾದರೂ ಮನಸ್ತಾಪ ಆದರೆ, ಯಾವುದೋ ಒಂದು ಕಾರಣಕ್ಕೆ ಜಗಳ ಮಾಡಿಕೊಂಡ್ರೋ ಏನೋ ಒಂದು ಅಂತ ಅಂದ್ಕೊಳ್ಳೋಣ, ಬೇಸರ ಮಾಡಿಕೊಂಡು ಕೋಪ ಮಾಡ್ಕೊಂಡು ಕೂತಿದ್ದಾರೆ ಅಂದ್ಕೊಳ್ಳೋಣ. ಇನ್ನು 3 ಜನ ಒಂದು ಉಲ್ಲಾಸದಿಂದ ಖುಷಿಯಿಂದ ಇರೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಮನೆಯಲ್ಲಿ 4 ಜನ ಇದ್ದರೆ ಅಥವಾ 3 ಜನ ಇದ್ದರೆ 5 ಜನ ಇದ್ದರೆ ಒಬ್ಬರು ಮನಸ್ತಾಪಗೊಂಡು ಒಬ್ಬರು ಮುನಿಸ್ಕೊಂಡು ಕೂತಾಗ ಇನ್ನಷ್ಟು ಜನ ಅವ್ರು ಹೆಂಗಾದರೂ ಇರಲಿ, ನಮ್ಮ ಪಾಡಿಗೆ ನಾವು ಖುಷಿಯಾಗಿರೋಣ ಅಂತ ಇರಲಿಕ್ಕಾಗುತ್ತಾ? ಇಲ್ಲ. ಯಾಕೆ? ಇನ್ನೂ ಒಂದು ಏನಂದರೆ, ಒಬ್ಬರು ಆ ರೀತಿ ಖಿನ್ನತೆಯ ಕೂತಾಗ ಆ ಒಂದು ಪ್ರಕಂಪನೆಗಳು ಸಂಸಾರದಲ್ಲಿ ಹರಡುತ್ತೆ. ಆ ನೋವಿನ ಪ್ರಕಂಪನೆಗಳು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತೆ. ಆ ನಕಾರಾತ್ಮಕ ಶಕ್ತಿ ಸೃಷ್ಟಿ ಆದಾಗ ನಾವು ಎಷ್ಟೇ ಸಕಾರಾತ್ಮಕ ಸಾಧನೆಗಳು ಮಾಡ್ತಾಯಿದ್ರು ಅದು ಎಲ್ಲೋ ಒಂದು ಕಡೆ ಅಡ್ಡಿ ಬರ್ತಾ ಇರುತ್ತೆ. ಅದೆಲ್ಲೋ ಒಂದು ದಾರಿಯಲ್ಲಿ ಕಲ್ಲು ಮುಳ್ಳು ಹಾಕಿದಂಗೆ ಇರ್ತವೆ ಅದು. ಹಾಗಾಗಿ ಬೇರೆಯವ್ರಿಗೂ ಸಾಗೋದಕ್ಕಾಗಲ್ಲ. ಇದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಮಾಸ್ಟರ್ಸ್. ಹಾಗಾಗಿ ಈಕೆ ಒಂದು ಆಧ್ಯಾತ್ಮ ದಾರಿಲೇ ನಾವು ಬದುಕಬೇಕು ಅಂತ ಎಲ್ಲರೂ ಇಲ್ಲಿವರೆಗೂ ಬಂದಾಗ, ಈಕೆ ಎಲ್ಲೋ ಒಂದು ಕಡೆ ಮನಸ್ತಾಪದಿಂದ ಅಥವಾ ಇಷ್ಟವಿಲ್ಲದ ಒಂದು ಮನಸ್ಥಿತಿಯಿಂದ ಆಕೆ ಜೀವನ ಮಾಡ್ತಾ ಇರಬೇಕಾದ್ರೆ, ಇದು ಆ ಒಂದು ಸಿಚುಯೇಷನ್ಗೆ, ಆ ಒಂದು ಪರಿಸ್ಥಿತಿಗೆ ಆ ಪ್ರಕಂಪನೆಗಳ ಸೃಷ್ಟಿಯಾಗಿ ಅಲ್ಲಿ ಒಂದು ರೀತಿ ಒಂದು ಟೆನ್ಸ್ ವಾತಾವರಣ ಅಂತ ಏನು ಕರಿತೀವಲ್ಲ, ಆ ರೀತಿ ಒಂದು ಸೃಷ್ಟಿಯಾಗಿದೆ. ಹಾಗಾಗಿ ಇದನ್ನೆಲ್ಲ ಗಮನಿಸ್ತಾ ಇರೋವಂಥ ಪ್ರಜಾಪತಿ ಮಾತೆ, ಇಲ್ಲ ಇದಕ್ಕೊಂದು ಮಂಗಳ ಹಾಡಬೇಕು, ಇದು ಹೆಂಗಾದರೂ ಮಾಡಿ ನಾವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೇಬೇಕು. ಯಾಕಂದರೆ ಇಷ್ಟು ಒಂದು ಸಾಧನೆ ದಾರಿಯಲ್ಲಿ ಇದ್ದಾಗ ಯಶೋಧರೆ ಇಷ್ಟೆಲ್ಲ ಸಹಾಯ ಮಾಡಿ, ಇಷ್ಟೆಲ್ಲ ಎಲ್ರಿಗೂ ಆಕೆ ವೃತ್ತಾಕಾರದಲ್ಲಿ ಕೂತು ಜನರಿಗಾಗಿ ಇಷ್ಟು ಮಾಡ್ತಾ ಇರಬೇಕಾದ್ರೆ ಒಮ್ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ, ಆದರೆ ಆಕೆ ಮಾತ್ರ ಕುಗ್ಗುತ್ತಾ ಇದ್ದಾಳೆ. ಇದು ಯಾಕೋ ಸರಿ ಇಲ್ಲ, ಇದು ಮತ್ತೆ ಎಲ್ಲರ ಮೇಲೆ ಪ್ರಭಾವ ಬೀರುತ್ತೆ. ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಆಧ್ಯಾತ್ಮ ಮೈತ್ರಿಯನ್ನು ಒಗ್ಗೂಡಿಸ್ಕೊಂಡು ಸಾಕ್ತಾ ಇರಬೇಕಾದ್ರೆ ಇದೆಲ್ಲೋ ಮತ್ತೆ ಅಡ್ಡ ಬರುತ್ತೆ, ಇದು ಈ ರೀತಿ ಹೋಗೋಕ್ಕೆ ಬಿಡಬಾರ್ದು ಅಂತ ಹೇಳಿ ಮತ್ತೆ ಕ್ಷಮಿಸಿ, ನಾವಿಬ್ಬರು ಮಾತ್ರನೇ ಕೂತು ವೃತ್ತದಲ್ಲಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋಣ ಬಾ ಅಂತ ಹೇಳ್ತಾರೆ ಪ್ರಜಾಪತಿ ಮಾತೆ. ಆಯಿತು, ಮನಸ್ಸಿಲ್ಲದ ಮನಸ್ಸಿನಿಂದ ಬರ್ತಾಳೆ ನಮ್ಮ ಯಶೋಧರೆ. ಬಂದು ಇದು ಯಾಕೋ ನೀನು ಮಾಡ್ತಾ ಇರೋದು ಸರಿ ಇಲ್ಲ, ನನಗಿದು ಸರಿ ತೋರಿಸ್ತಾ ಇಲ್ಲ, ಸರಿ ಅನ್ನಿಸ್ತಾ ಇಲ್ಲ ಅಂತ ಪ್ರಜಾಪತಿ ಮಾತೆ ಹೇಳ್ತಾ ಇರ್ಬೇಕಾದ್ರೆ ಯಶೋಧರೆ ಒಂದು ಅದ್ಭುತವಾದ ಮಾತು ಹೇಳ್ತಾಳೆ. ನೀವು ತಾಯಿ ಅಂದರೆ ನಿಮಗೆ ಬುದ್ಧನೊಡನೆ ಇರುವ ಸಂಬಂಧ ತಾಯಿ ಮಗನ ಸಂಬಂಧ, ನನಗೆ ಬುದ್ಧನೊಡನೆ ಇರುವ ಸಂಬಂಧ ಗಂಡ ಹೆಂಡತಿಯ ಸಂಬಂಧ. ಪ್ರೀತಿ ಇಬ್ಬರೂ ಮಾಡಿದ್ದೇವೆ, ಆದರೆ ನಿಮ್ಮ ಪ್ರೀತಿಗೂ ನನ್ನ ಪ್ರೀತಿಗೂ ವ್ಯತ್ಯಾಸವಿದೆ. ನಮ್ಮಲ್ಲಿ ನಿರೀಕ್ಷೆಗಳು ಅಥವಾ ಇವತ್ತೇನು ನಾವು ಗಂಡ ಹೆಂಡತಿ ಮಧ್ಯೆ ಇದು ಯೂನಿವರ್ಸಲ್ ಮಾಸ್ಟರ್ಸ್, ಎಲ್ಲಿಂದ ಎಲ್ಲಿಗೆ ಹೋಗಿ ಒಂದು ತಾಯಿ ಒಂದು ನಿಸ್ವಾರ್ಥವಾಗಿ ಅಥವಾ ಯಾವುದೇ ಒಂದು ಬೇಡಿಕೆಗಳು ಅಪೇಕ್ಷೆಗಳನ್ನು ಬಯಸಿದಿರ ಪ್ರೀತಿಸ್ತಾಳೆ ಮಗುನ. ಏನು ತನಗೆ ಬೇಡವೇ ಬೇಡ ಅವನಿಂದ, ತಾನೇ ಎಲ್ಲ ಮಾಡೋದಕ್ಕೆ ಸಿದ್ಧವಾಗಿರ್ತಾಳೆ. ಅದೇ ಒಂದು ಹೆಂಡತಿ. ಇದು ಬಹಳ ಸ್ವಾಭಾವಿಕ. ಗಂಡನೊಡನೆ ಏನೂ ನಿರೀಕ್ಷೆ ಇಲ್ಲದಿರ ಎಲ್ಲವೂ ನಿಸ್ವಾರ್ಥವಾಗಿ ಎಲ್ಲವೂ ನಿನಗಾಗಿ ಅಥವಾ ನನಗೇನೂ ಬೇಡ ಅನ್ನೋ ದೃಷ್ಟಿಯಲ್ಲಿ ಇರೋದು ಇದು ಬಹಳನೇ ವಿರಳ ಅಥವಾ ಇಲ್ಲವೇ ಇಲ್ಲ ಅಂತಲೂ ಹೇಳ್ಬೋದು. ಈ ರೀತಿ ಹೇಳ್ತಾ ನಮ್ಮ ಪ್ರಜಾಪತಿ ಅಥವಾ ನಮ್ಮ ಯಶೋಧರೆ ನಿಮ್ಮ ಪ್ರೀತಿಗೂ ನನ್ನ ಪ್ರೀತಿಗೂ, ನಿಮ್ಮ ಸಂಬಂಧಕ್ಕೂ ನನ್ನ ಸಂಬಂಧಕ್ಕೂ, ನಿಮ್ಮ ಬಾಂಧವ್ಯಕ್ಕೂ ನನ್ನ ಬಾಂಧವ್ಯಕ್ಕೂ ವ್ಯತ್ಯಾಸವಿದೆ ಅಂತ ಹೇಳ್ತಾಳೆ. ಅದು ಏನು ವ್ಯತ್ಯಾಸ, ಅವಳು ಯಾವ ರೀತಿ ತನ್ನ ಮನಸ್ಸಿನ ಆಳದ ಮಾತುಗಳನ್ನ ಹಂಚ್ಕೋತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಿದ್ದು 27 ಹಾಗೂ 28 ಅಧ್ಯಾಯಗಳು. ಸಂಘಂ ಶರಣಂ ಗಚ್ಚಾಮಿ ಪುಸ್ತಕದ 27ನೇ ಅಧ್ಯಾಯ ಅಂದರೆ ಜೀವನದ ಗುರಿ ಅಥವಾ ಜೀವನದ
ಜೀವದ ಗುರಿ ಅಥವಾ ಕ್ಷಮಿಸಿ ಜೀವನದ ಗುರಿ. 28 ಅದು ದಿವ್ಯಜ್ಞಾನ ಪ್ರಕಾಶ. ಆ 28ನೇ ಅಧ್ಯಾಯದ ಕೆಲವು ಅಂಶಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇನ್ನೂ ಸಾಕಷ್ಟು ಅಂಶಗಳು ಈ ಅಧ್ಯಾಯದಲ್ಲಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೋತೀನಿ. ಅಲ್ಲಿವರೆಗೂ ಮಾಸ್ಟರ್ಸ್ ಕಾಯ್ತಾ ಇರಿ, ಓದ್ತಾ ಇರಿ, ಧ್ಯಾನ ಮಾಡ್ತಾಯಿರಿ. ವೆಜಿಟೇರಿಯನ್ ರ್ಯಾಲಿಗೆ ಹೋಗೋದಕ್ಕೆ ಸಾಧ್ಯವಿದ್ದರೆ ಹೋಗಿ. 4 ಜನ ಸಾಕಷ್ಟು ಜನರು ಅಥವಾ ಒಬ್ಬರೋ ಇಬ್ಬರೋ ಸೇರಿಸ್ಕೊಂಡ್ರು, ಅಕ್ಕಪಕ್ಕದವ್ರನ್ನ ಸೇರಿಸ್ಕೊಂಡು ಒಟ್ಟಿಗೆ ಸಮೂಹದಲ್ಲಿ ಧ್ಯಾನ ಮಾಡಿ. ಇಲ್ಲ ನಮ್ಮ ಯಶೋಧರೆ ತರಹ ವೃತ್ತಾಕಾರದಲ್ಲಿ ಕೂತು ಆಗು ಹೋಗುಗಳನ್ನ ಹಂಚ್ಕೋತಾ, ಭಾವನೆಗಳನ್ನ ಹಂಚ್ಕೋತಾ, ಹೃದಯವನ್ನು ನಿರಾಳವಾಗಿ ಮಾಡ್ಕೋತೀವಿ ಅಂದರೆ ಅದನ್ನೂ ಪ್ರಯತ್ನ ಪಟ್ಟು ನೋಡಿ. ಯಾರಿಗೆ ಗೊತ್ತು, ಯಾವುದೋ ಒಂದು ಹೊಸ ತತ್ವಕ್ಕೆ ನೀವು ನಾಂದಿ ಹಾಡ್ಬೋದೇನೋ, ನಮಗೆ ಗೊತ್ತಿಲ್ಲ. ಈ ಬೀಜ ಅವತ್ತು ಯಶೋಧರೆ ನೆಟ್ಟು ಬಿಟ್ಟಿದ್ದಾಳೆ. ಅದನ್ನು ಎಷ್ಟು ಸಾಧ್ಯವಾದರೆ ಅಷ್ಟು ಹರಡಿಸೋಣ, ಅದು ಹೆಮ್ಮರವಾಗಿ ಬೆಳೀಲಿ ಅಂತ ಆಶಿಸ್ತಾ, PMC ಕನ್ನಡ ವಾಹಿನಿಯವರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳನ್ನ ತಿಳಿಸ್ತಾ, ನಿಮ್ಮೆಲ್ಲರನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಿಮ್ಮ ಅನಿಸಿಕೆಗಳನ್ನ, ಕಾಮೆಂಟ್ಸ್ನ ದಯವಿಟ್ಟು ತಿಳಿಸಿ. ಅಲ್ಲಿವರೆಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.